ಕೆಲವರೆ ಮೆಟ್ಲತ್ತೋಗಿದ್ದಕ್ಕಿದ್ದಂಗೆ ಮಂಡಿ ನೋವು ಸಹ ಮೆಟ್ಲತ್ತಾಗಲ್ಲ ಸಹ ಪೇನ್ ಸಹ. ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಮೇಲೆಲ್ಲ ಕಟ್ಟೆ ಮನೆ ಹತ್ತಕ್ಕಾಗ್ಲಿಲ್ಲ ಸರ್, ಹೋಗ್ಲೇ ಇಲ್ಲ ಸರ್ ಮೇಲೆ ನೋಡಕ್ಕೆ. ಫಸ್ಟ್ ಫ್ಲೋರ್ ಸೆಕೆಂಡ್ ತುಂಬಾ ಚೆನ್ನಾಗಿ ಅಂತಾರೆ. ಮದುವೆ ಹೋಗಿರ್ತಾರೆ, ಮದುವೆ ಮುಂಜೆಗೆ ಎಲ್ಲ ಕಡೆ ಗೊತ್ತಿದೆಯಲ್ಲ, ಎಲ್ಲ ಮದುವೆ ಜೊತೆಗಳೆಲ್ಲ ಐಟಲ್ ಇರುತ್ತೆ. ಊಟಕ್ಕೆ ಕಡೆ ಹಿಡಿಬೇಕು, ಮಂಡಿ ನೋವು ಸರ್ ಹತ್ತಕ್ಕಾದ್ರೆ ನಾರ್ಮಲ್ ನಡೀತಾರೆ, ಏನು ನೋವಿಲ್ಲ ಸರ್, ವಾಕಿಂಗ್ ಮಾಡ್ತೀನಿ 2 ಕಿಲೋಮೀಟರ್ 3 ಕಿಲೋಮೀಟರ್ ನೋವಿಲ್ಲ ಅಂತಾರೆ. ಸೊ ಏನಕ್ಕೆ ಈ ಥರ ಆಂಟಿ ನೀ ಪೇನ್ ಬರುತ್ತೆ, ಮೆಟ್ಲತ್ತೋ ಯಾಕೆ ಬರುತ್ತೆ ಅನ್ನೋದು ಸಿಂಪಲ್ ಆಗುತ್ತೆ. 5 ಕಾರಣಗಳು ಹೇಳ್ತೀನಿ. ಮಂಡಿ ನೋವು ಬರ್ತಾ ಇದ್ರೆ ಏನೋ ಬಾಡಿ ವಾರ್ಮ್ ಮಾಡ್ತಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬಿಗಿನಿಂಗ್ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್, ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್. ಕಾರಣ 25 ವರ್ಷಗಳಿಂದ ತುಮಕೂರಲ್ಲಿ ರಕ್ಷಾ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸೂಪರ್ ಸ್ಪೆಷಾಲಿಟಿ ರಕ್ತ ಹಾಸ್ಪಿಟಲ್. ಸೊ ಎಲ್ಲಾ ರೀತಿಯ ಮೂಳೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಮಂಡಿ ಚಿಪ್ಸ್ ಸೋತಕ್ಕೆ ಕೂಡ ಸಾಕು, ವಾರಕ್ಕೆ 1-2 ಆಪರೇಷನ್ ಕೂಡ ಮಾಡ್ತಿದ್ವಿ, ಟೋಟಲಿ ರಿಪ್ಲೇಸ್ಮೆಂಟ್ ಅಂತ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊಟ್ಟ ಮೊದಲ ಪ್ರಶ್ನೆ ಎಲ್ಲರೂ ಕಾಣೋದಕ್ಕೆ ಮಂಡಿ ಹತ್ತೋಲ್ಲ, ಮೆಟ್ಲತ್ತೋಲ್ಲ ಯಾಕೆ ಸರ್ ನೋವು, ನಾರ್ಮಲ್ ಆಗಿ ಹೋಗಾಗ ನೋವಾಗಲ್ಲ ಅಂತಾರೆ. ಮೆಟ್ಲತ್ತೋಗ ನಾರ್ಮಲ್ಗಿಂತ 3 to 4 times ಜಾಸ್ತಿ ಮಂಡಿ ಮೇಲೆ ಹೋಗ್ಬಿಡುತ್ತೆ. ಸೊ 3 to 4 times ಜಾಸ್ತಿ ಮಂಡಿ ಮೇಲೆ ಹೋಗಿದ್ದು ಆಟೋಮೆಟಿಕ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಕೂಡ ಪೇನ್ ಆಗ್ಬಿಡುತ್ತೆ ನಿಮಗಲ್ವಾ. ನಾರ್ಮಲ್ ವಾಕಿಂಗ್ ಅಷ್ಟೊಂದು ಪೇನ್ ಆಗಲ್ಲ. ಸೊ ನೋಡ್ಕೊಳ್ಳಿ, ಮಂಡಿ ನೀ ಜಾಯಿಂಟ್ ಮಂಡಿ ಜಾಯಿಂಟ್ ಹಿಂಜ್ ಜಾಯಿಂಟ್ ಅಂತೀವಿ. ಸಪೋಸ್ ಈಗ ಒಂದು ಡೋರ್ ಕ್ಲೋಸ್ ಮಾಡೋದು ಹಿಂಜ್ ಅಂತ ಕೊಡಿ. ಆ ಡೋರ್ ಮೂವ್ಮೆಂಟ್ಸ್ ಆಗಿ ಏನ್ ಬೇಕು, ನಿಮ್ ಮಂಡಿ ಮೂವ್ಮೆಂಟ್ಸ್ ಆಗಿ ನಿಮ್ಗೆ ಬೋನ್ ಬೇಕು, ಕಾರ್ಟ್ಲೇಜ್ ಬೇಕು, ಕ್ಯಾಪ್ಸುಲ್ಸ್ ಅಂತೀವಿ, ಲಿಗಮೆಂಟ್ಸ್ ಅಂತೀವಿ, ಟೆಂಡನ್ಸ್, ಮಸಲ್ಸ್ ಅಂತೀವಿ. ಇಷ್ಟು ಸರಿಯಾಗಿ ಕೆಲಸ ಮಾಡಿದಾಗಲೇ ಆ ಹಿಂಜ್ ಜಾಯಿಂಟ್ ಡೋರ್ ಸರಿಯಾಗಿ ಓಪನ್ ಕ್ಲೋಸ್ ಆಗುತ್ತಲ್ವಾ. ಇಲ್ಲಿ ಯಾವುದೇ ಒಂದು ಸ್ಟ್ರಕ್ಚರ್ ಅಲ್ಲಿ, ಮಸಲ್ಸ್ ಅಲ್ಲಿ ಇರ್ಬೋದು, ಅಥವಾ ಲಿಗಮೆಂಟ್ಸ್ ಅಲ್ಲಿ ಇರ್ಬೋದು, ಅಥವಾ ಬೋನ್ ಅಲ್ಲಿ ಇರ್ಬೋದು, ಅಥವಾ ಕಾರ್ಟ್ಲೇಜ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಒಂದು ಸ್ಟ್ರಕ್ಚರ್ ಅಲ್ಲಿ ತೊಂದರೆ ಇದ್ದಾಗ, ಮಾಲ್ ಅಲೈನ್ಮೆಂಟ್ ಅಥವಾ ಮಿಸ್ ಅಲೈನ್ಮೆಂಟ್ ಇದ್ದಾಗ, ಅಥವಾ ಮಂಡಿ ಸ್ವಲ್ಪ ಸೌತ ಇದ್ದಾಗ, ಅಥವಾ ಮೆನಿಸ್ಕಲ್ ಇಂಜುರಿ ಅಂತೀವಿ ಅದಿದ್ದಾಗ, ಯಾವುದೇ ರೀತಿಯ ತೊಂದರೆಗಳಿದ್ದಾಗ ನಿಮಗೆ ಹತ್ತುವಾಗ ಅಥವಾ ಇಳಿಯುವಾಗ ಕೂಡ ನೋವು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವ ಕಾರಣಗಳಿಂದ ಈ ತರ ಮಂಡಿ ನೋವು ಬರ್ತದೆ ಇವಾಗ ಹೇಳ್ತೀನಿ, ಮರ್ಯಾದೆ ಪೂರ್ತಿ ವಿಡಿಯೋ ನೋಡಿಗಳೇ. ನಂಬರ್ 1 ಕಾಸ್ ಏನಪ್ಪ ಅಂದ್ರೆ ಪಟೆಲ್ಲೋಫಿಮೋರಲ್ ಪೇನ್ ಅಂತೀವಿ, ಆಂಟಿಯರ್ ನೀ ಪೇನ್ ಅಂತ ಹೇಳ್ತೀವಿ, ಪಟೆಲ್ಲೋಫಿಮೋರಲ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತೀವಿ, ಫ್ರಂಟ್ ನೀ ಪೇನ್ ಅಂತ ಹೇಳ್ತೀವಿ. ಸೊ ಮಂಡಿಯ ಮುಂಭಾಗದಲ್ಲಿ ಪೇನ್ ಬರುತ್ತೆ. ಯಾವ ಕಾರಣದಿಂದ ಬರುತ್ತೆ ಅಂದ್ರೆ ಪಟೆಲ್ಲ ಜಾಯಿಂಟ್ ಮೂವ್ಮೆಂಟ್ ಆಗ್ತದೆ. ಪಟೆಲ್ಲ ಮೂವ್ ಆಗುವಾಗ ಮಾಲ್ ಅಲೈನ್ಮೆಂಟ್ ಅಂತೀವಿ, ಅಥವಾ ಮಾಲ್ ಟ್ರ್ಯಾಕಿಂಗ್ ಆಫ್ ಪಟೆಲ್ಲ ಅಂತೀವಿ. ಈ ತರ ಆದಾಗ ನಿಮಗೆ ಈ ತರ ಆಂಟಿಯರ್ ನೀ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನಕ್ಕಪ್ಪ ಆ ತರ ಆಂಟಿಯರ್ ನೀ ಪೇನ್ ಬರುತ್ತೆ ಮಾಲ್ ಅಲೈನ್ಮೆಂಟ್ ಇದ್ದಾಗ ಅಂತಂದ್ರೆ, ಒಂದು ಮೋಸ್ಟ್ ಕಾಮನ್ ಕಾಸ್ ಅಂತ ನಮ್ಮ ತೊಡೆ ಮಾಂಸ ವೀಕ್ ಆಗಿರುತ್ತೆ, VMO ಅಂತೀವಿ, ವ್ಯಾಸ್ಟಸ್ ಮೀಡಿಯಸ್ ಒಬ್ಲಿಕಸ್ ಮಸಲ್. ಪಿಕ್ಚರ್ ತೋರಿಸಿದ್ರೆ ಆ ಮಸಲ್ಸ್ ವೀಕ್ ಆದಾಗ ಏನಾಗುತ್ತೆ, ಪಟೆಲ್ಲ ಟ್ರ್ಯಾಕಿಂಗ್ ಸರಿಯಾಗಲ್ಲ, ಮಾಲ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಆ ಥರ ಆದಾಗ ನಿಮ್ಗೆ ಆಂಟಿಯರ್ ನೀ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಿಂಪಲ್ ನಿಮ್ಗೆ ಎಸ್ಪೆಷಲಿ ನೀವು ಮೆಟ್ಲತ್ತು ಇಳಿದು ಮಾಡಿದಾಗ, ಅಥವಾ ಡೀಪ್ ಸ್ಕ್ವಾಟ್ ಮಾಡಿದಾಗ, ಚೆಕ್ ಮಾಡಕ್ಕೆ ಕೂತ್ಕೊಂಡಾಗ, ಕುಕ್ಕರ್ ಲೆಟ್ರಿನ್ ಕೂತ್ಕೋತೀವಲ್ಲ, ಲೆಟ್ರಿನ್ ಕೂತ್ಕೊಂಡಾಗ ಇಂಥ ಟೈಮಲ್ಲಿ ಪೇನ್ ಜಾಸ್ತಿ ಆಗುತ್ತೆ. ಸೊ ಏನ್ ಮಾಡ್ಬೇಕು ಹೇಳಿದ್ರೆ, ಮೇನ್ ಕ್ವಾಡ್ರಿಸೆಪ್ಸ್ ಆ ಮಸಲ್ಸ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಬೇಕು. ಮಂಡಿ ನೋವಿಗೆ ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು, ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಅಂದ್ರೆ ಏನು, ಡೈನಾಮಿಕ್ ಕ್ವಾಡ್ರಿಸೆಪ್ಸ್ ಏನು ಅಂತ ವಿವರ ಮಾಡಿದ ವಿಡಿಯೋಗಳನ್ನ ದಯವಿಟ್ಟು ವಿಡಿಯೋಗಳನ್ನ ನೋಡಿ. ಸೊ ಒಂದು ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಡೀಪ್ ಅಷ್ಟು ಚಕ್ರಮಂಡ ಕೂತ್ಕೊಂಡು ಗುಗ್ಗಾಲ್ ಕೂತ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೊ ಈ ತರದೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ, ಜೊತೆಗೆ ಮಂಡಿ ಅಲೈನ್ಮೆಂಟ್ಗೆ ಕೆಲವೆಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೇನ್ ಕಂಟ್ರೋಲ್ ಆಗುತ್ತೆ. ನಂಬರ್ 2 ಅರ್ಲಿ ಆಸ್ಟಿಯೋಆರ್ಥರೈಟಿಸ್, ಎಸ್ಪೆಷಲಿ 40 ವರ್ಷ ದಾಟದವ್ರಿಗೆ ಈಗ ಸ್ವಲ್ಪ ಮಂಡಿ ನೋವು ಶುರು ಆಗ್ತದೆ. ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತೀವಿ. ಆಸ್ಟಿಯೋಆರ್ಥರೈಟಿಸ್ ಕೆಲವು ಸ್ಟೇಜ್ ಬರ್ತದೆ, ಆಸ್ಟಿಯೋಆರ್ಥರೈಟಿಸ್ ಆಗಿ ನೆಕ್ಸ್ಟ್ ವಿಡಿಯೋ ಮಾಡಿರ್ತಾವೆ ನೋಡಿ. ಸೊ ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಇದೆ. ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಎಂಬ 40 years ಅಲ್ಲಿ ಶುರುವಾದಾಗ ಈ ರೀತಿಯ ಪೇನ್ ಮೆಟ್ಲತ್ತೋ ಬರುವ ಚಾನ್ಸ್ ಇರುತ್ತೆ. ಸೊ ಸ್ವಲ್ಪ ಸೌತ ಶುರುವಾಗಿರುತ್ತೆ, ಹಾಗಾಗಿ ಮಂಡಿ ನೋವು ಶುರು ಆಗುತ್ತೆ. ಸೊ ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಶುರುವಾದಾಗ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಬಿಗಿನಿಂಗ್ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಸೊ ಅದರ ಪೇನ್ ಇದ್ದಾಗ ಆದಷ್ಟು ಮೆಟ್ಲತ್ತು ಅವಾಯ್ಡ್ ಮಾಡಬೇಕು, ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಮಾಡಬೇಕು. ಕೆಲವು ಮೆಡಿಕೇಶನ್ ಕೂಡ ಸೌತ ಬೆಳವಣಿಗೆ ಮೆಡಿಕೇಶನ್ ಬರುತ್ತೆ. ಮತ್ತೆ ಕೆಲವು ಜಾಸ್ತಿ ನೋವಿದೆ ಆಂಟಿ ಮಾತ್ರೆ ಕೂಡ ತಗೋಬಹುದು, ಫಿಸಿಯೋಥೆರಪಿ ಮಾಡ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು. ಏನ್ ಮಾಡಿದ್ರೆ ಅಲ್ಲಿ ಸ್ಟ್ರೆಸ್ ಎಲ್ಲ ಕಂಟ್ರೋಲ್ ಮಾಡೋ ಚಾನ್ಸ್ ಬಹಳ ಆಗುತ್ತೆ. ನಂಬರ್ 3 ಇಂಪಾರ್ಟೆಂಟ್ ಕ್ವಾಡ್ರಿಸೆಪ್ಸ್ ಮಸಲ್ಸ್ ವೀಕ್ನೆಸ್ ಅಂತೀವಿ. ನೀವು ತೊಡೆಯ ಮಾಂಸ ವೀಕ್ ಆದಾಗ ಕ್ವಾಡ್ರಿಸೆಪ್ಸ್ ಮಸಲ್ ಪವರ್ ಲಾಸ್ ಆಫ್ ಥೈ ಅಂತ ಕರಿತೀವಿ. ಆ ಒಂದು ಪವರ್, ನೀವು ಕೂತ್ಕೊಳ್ತೀರಾ, ಎದ್ದೇಳ್ತೀರಾ, ಅಥವಾ ಮೆಟ್ಲತ್ತರ ಹಿಡಿತೀರಾ, ಜಂಪ್ ಮಾಡ್ತಾವೆಲ್ಲ ಲೋಡ್ ಯಾವ ತೊಗೊಳಿದ್ರೆ ಕ್ವಾಡ್ರಿಸೆಪ್ಸ್ ಥೈ ಮಸಲ್ಸ್, ಕ್ವಾಡ್ರಿಸೆಪ್ಸ್ ಅಂತ 4 ಮಸಲ್ಸ್ ಇದೆ. ಆ ಮಸಲ್ಸ್ ಲೋಡ್ ತೊಗೊಳುತ್ತೆ.
ಆ ಮಸಲ್ಸ್ ವೀಕ್ ಆಗ್ಬಿಡ್ತು ಅಂತಂದ್ರೆ ಅವಾಗ ನಿಮ್ಗೆ ಮಂಡಿ ಮೇಲೆ ಜಾಸ್ತಿ ಲೋಡ್, ಮಸಲ್ ಸ್ಟ್ರಾಂಗ್ ಇದೆ ಮತ್ತೆ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ಮಸಲ್ ಸ್ಟ್ರಾಂಗ್ ಮಾಡುತ್ತೆ, ಮಂಡಿ ಮೇಲೆ ಲೋಡ್ ಬಿಡಲ್ಲ. ಸೊ ಮಸಲ್ ವೀಕ್ ಆಯ್ತಂದ್ರೆ ಏನಂತೆ, ಮಸಲ್ ಅಷ್ಟೊಂದು ಲೋಡ್ ತೊಗೊಳಕ್ಕಾಗಲ್ಲ, ಅದ್ರ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಲೋಡ್ ಎಲ್ಲ ಹೋಗುತ್ತೆ, ಡೈರೆಕ್ಟ್ ಮಂಡಿ ಮೇಲೆ ಹೋಗುತ್ತೆ. ಮಂಡಿ ಮೇಲೆ ಜಾಸ್ತಿ ಲೋಡ್ ಇದೆ ಅಂತ ಮಂಡಿ ಸೌತ ಜಾಸ್ತಿ ಆಗುತ್ತೆ, ಕ್ಯಾಪ್ಸುಲ್ಗೆ ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಮಂಡಿ ಸ್ಟ್ರೈನ್ ಆಗುತ್ತೆ, ಮಂಡಿ ಸೌತ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಸಿಂಪಲ್ ಕ್ವಾಡ್ರಿಸೆಪ್ಸ್ ವೀಕ್ ಇತ್ತಂದ್ರೆ ರೆಗ್ಯುಲರ್ ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಮಾಡಿ. ಯಾವ ರೀತಿ ಎಕ್ಸರ್ಸೈಸ್ ಮಾಡೋದ್ರಿಂದ ಒಂದು ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋಗಳು ನೋಡಿ. ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಬರುತ್ತೆ, ಡೈನಾಮಿಕ್ ಕ್ವಾಡ್ರಿಸೆಪ್ಸ್ ಬರುತ್ತೆ. ಈ ರೀತಿ ಎಲ್ಲ ಎಕ್ಸರ್ಸೈಸ್ ಮಾಡಿದಾಗ ತೊಡೆಯ ಮಾಂಸ ಗಟ್ಟಿ ಆಯ್ತು, ಜೊತೆಗೆ ಹ್ಯಾಮ್ಸ್ಟ್ರಿಂಗ್ ಮಸಲ್, ಗ್ಲೂಟೆಲ್ ಮಸಲ್ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಆ ಲೋಡ್ ಎಲ್ಲ ಮಾಂಸಗಳಿಂದ ಮಂಡಿ ಮೇಲೆ ಲೋಡ್ ಬಿಡಲ್ಲ, ಆಟೋಮೆಟಿಕ್ ಆಗಿ ಮಂಡಿ ನೋವು, ಮಂಡಿ ಸೌತ ಕಂಟ್ರೋಲ್ ಮಾಡಿಸ್ಕೋಬೇಕು. ನಾಲ್ಕನೇದು ಕಾಂಡ್ರೋ ಮಲೇಷಿಯಾ ಪಟ್ಟೆ ಅಂತೀವಿ. ಮಂಡಿ ಚಿಪ್ಪಿ ಅಂತ ಅದು ಪಟ್ಟೆಲ್ಲ ಸರ್ಫೇಸ್ ಸಾಫ್ಟ್ನಿಂಗ್ ಆಗುತ್ತೆ, ಕಾಂಡ್ರೋ ಮಲೇಷಿಯಾ ಅಂತ ಹೇಳ್ತೀವಿ. ಕಾಂಡ್ರೋ ಅಂದ್ರೆ ಕಾರ್ಟ್ಲೇಜ್ ಮಲೇಷಿಯಾ ಸಾಫ್ಟ್ನಿಂಗ್ ಆಗುವಂಥದ್ದು, ಆಸ್ಟಿಯೋ ಮಲೇಷಿಯಾ ಅಂದ್ರೆ ಕಾರ್ಟ್ಲೇಜ್ ಕೂಡ ಸಾಫ್ಟ್ನಿಂಗ್ ಆಗುತ್ತೆ, ಕಾಂಡ್ರೋ ಮಲೇಷಿಯಾ ಅಂತೀವಿ. ಸೊ ಕಾಂಡ್ರೋ ಮಲೇಷಿಯಾ ಅಂತ ಒಂದು ಕಂಡೀಷನ್, ಕಾಂಡ್ರೋ ಮಲೇಷಿಯಾ ಪಟ್ಟೆಲ್ಲ ಅಂತ ಕಾರ್ಟ್ಲೇಜ್ ಸಾಫ್ಟ್ ಆಗುತ್ತೆ. ಅವಾಗಲೂ ಕೂಡ ಆಂಟಿರಿಯರ್ ನೀ ಪೇನ್, ಎಸ್ಪೆಷಲಿ ಮೆಟ್ಲತ್ತು ಇಳಿದು ಮಾಡಿದಾಗ, ಡೀಪ್ ಸ್ಕ್ವಾಟ್ ಮಾಡಿದಾಗ, ಮೆಟ್ಲು ಇಳಿಯುವಾಗ ಅಂತ ಟೈಮಲ್ಲೆಲ್ಲ, ಅಥವಾ ಲಾಂಗ್ ಟರ್ಮ್ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ತಾ ಮಂಡಿ ಬೆಂಡ್ ಮಾಡ್ಕೊಂಡು, ಬ್ಯಾಂಕರ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಕೂತ್ಕೊಂಡು ಮಂಡಿ ಬೆಂಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತವ್ರು ಕೂಡ ಹತ್ರ ಆಂಟಿರಿಯರ್ ನೀ ಪೇನ್ ಬರ್ತದೆ. ಅದಕ್ಕೆ ಕಾಂಡ್ರೋ ಮಲೇಷಿಯಾ ಪಟ್ಟೆ ಅಂತ ಹೇಳ್ತೀವಿ. ಆ ಕಾರ್ಟ್ಲೇಜ್ ಸಾಫ್ಟ್ನಿಂಗ್ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಈ ತರ ಡೀಪ್ ಆಕ್ಟಿವಿಟೀಸ್, ಮಂಡಿ ಮಡ್ಚ್ಕೊಂಡು ಮಾಡುವಂತ ಆಕ್ಟಿವಿಟೀಸ್, ಮೆಟ್ಲ ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಬೇಕು, ಬಾಡಿ ವೇಟ್ ಕಂಟ್ರೋಲ್ ಮಾಡಬೇಕು, ಪೋಸ್ಚರ್ ನ ಕರೆಕ್ಟ್ ಮೇಂಟೈನ್ ಮಾಡಬೇಕು. ಸೊ ಕಾರ್ಟ್ಲೇಜ್ ಸ್ವಲ್ಪ ಸೌತ ಇದ್ರೆ ಅದಕ್ಕೆ ಬೆಳವಣಿಗೆ ಆಗಿದೆ, ಒಳ್ಳೆ ಮಾತಾಡಿದೆ, ಕಾರ್ಟ್ಲೇಜ್ ಗ್ರೋತ್ ಆಗುತ್ತೆ, ಒಳ್ಳೆ ಮಾತುಗಳು ಬಂದಿದೆ, ಅವ್ರು ಉಪಯೋಗಿಸಬೇಕು. ಕೆಲವು ಒಳ್ಳೊಳ್ಳೆ ಮಂಡಿ ಕೊಡುವಂತ ಇಂಜೆಕ್ಷನ್ಸ್ ಕೂಡ ಈಗ ಬಂದಿದೆ, ಚೆನ್ನಾಗಿರುವ ನಾವು ಬಹಳ ಜನ ಇಂಜೆಕ್ಷನ್ಸ್ ಕೊಟ್ಟಿದ್ವಿ. ಸೊ ಆ ತರ ಟ್ರೀಟ್ಮೆಂಟ್ ತಗೊಂಡಾಗ ಅರ್ಲಿ ಸ್ಟೇಜ್ ಅಲ್ಲೇ ನಿಮಗೆ ಕಾಂಡ್ರೋ ಮಲೇಷಿಯಾ ಪಟ್ಟೆ ಕಂಟ್ರೋಲಿಗೆ ಬರುತ್ತೆ. ಆಂಟೀರಿಯರ್ ನೀ ಪೇನ್ ಅಂದ್ರೆ ಮಂಡಿ ಮುಂಭಾಗದಲ್ಲಿರುವಂತಹ ನೋವು ಖಂಡಿತ ಕಂಟ್ರೋಲ್ ಮಾಡಬಹುದು. ನಂಬರ್ 5ನೇದು ನಾವು ಹೇಳಿದಂಗೆ ಮಂಡಿ ಕಾಂಪ್ಲೆಕ್ಸ್ ಜಾಯಿಂಟ್, ಅದರಲ್ಲಿ ನಿಮಗೆ ಮೆನಿಸ್ಕೇಲ್ ಬರುತ್ತೆ, ಮಿಡಲ್ ಮೆನಿಸ್ಕೇಲ್, ಲ್ಯಾಟರಲ್ ಮೆನಿಸ್ಕೇಲ್ ಮತ್ತೆ ಆಂಟೀರಿಯರ್ ಲಿಗಮೆಂಟ್, ಕ್ರೂಷಿಯಲ್ ಲಿಗಮೆಂಟ್, ಪೋಸ್ಟರ್ ಕ್ರೂಷಿಯಲ್ ಅಂತ ಲಿಗಮೆಂಟ್ಸ್ ಇರುತ್ತೆ. ಮಲ್ಟಿಪಲ್ ಸಾಫ್ಟ್ ಟಿಶ್ಯೂಸ್ ಮಂಡಿ ಒಳಗಡೆ ಇರುತ್ತೆ. ಸೊ ಈ ರೀತಿ ಸಾಫ್ಟ್ ಟಿಶ್ಯೂ ಡ್ಯಾಮೇಜ್ ಆದಾಗ ಕೂಡ ಮೆನಿಸ್ಕಲ್ ಇಂಜರಿ ಇರ್ಬೋದು, ಲಿಗಮೆಂಟಸ್ ಇಂಜರಿ ಇರ್ಬೋದು, ಕ್ರೂಷಿಯಲ್ ಲಿಗಮೆಂಟ್ ಇಂಜರಿ ಇರ್ಬೋದು, ಕ್ಯಾಪ್ಸುಲರ್ ಇಂಜರಿ ಇರ್ಬೋದು, ಈ ತರ ಇಂಜರೀಸ್ ಇದ್ದಾಗ ಕೂಡ ಮಂಡಿ ನೋವು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಪೇನ್ ಜೊತೆಗೆ ಸ್ವೆಲ್ಲಿಂಗ್ ಬರ್ತದೆ, ಅದು ಮಂಡಿ ಮಡ್ಚಕ್ ಫ್ರೀ ಆಗ್ತಿಲ್ಲ, ಮೂವ್ಮೆಂಟ್ಸ್, ರೇಂಜ್ ಆಫ್ ಮೂವ್ಮೆಂಟ್ಸ್ ಕಡಿಮೆ ಆಗಿದೆ ಅಂದ್ರೆ ಅಸೋಸಿಯೇಟೆಡ್ ಇದ್ರೆ ಯಾವ್ದಾರ ಇಂಟ್ರಾ ಐಡಿಯಲ್ ಅಂತೀವಿ, ಇಂಟರ್ನಲ್ ಡಿಯರ್ಮೆಂಟ್ ಆಫ್ ನೀ ಅಂತ IDK ಅಂತ ಹೇಳ್ತೀವಿ. ಸೊ ಈ ತರ IDK ಆದಾಗ ಕೂಡ ನಿಮ್ಗೆ ಈ ತರ ಮಂಡಿಯಲ್ಲಿ ನೋವು ಬರೋದು. ಹಾಗಾಗಿ ತಜ್ಞ ವೈದ್ಯರಿಗೆ, ನುರಿತ ವೈದ್ಯರು ತೋರಿಸಿ ನಮ್ಮ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಅಲ್ಲಿ ನಾವು ಆರ್ಥೋಸ್ಕೋಪಿ ಮಾಡುವಂತಹ ಸ್ಪೆಷಲಿಸ್ಟ್ 4-5 ಜನ ಡಾಕ್ಟರ್ಸ್ ಟೀಮ್ ಆಗಿ ವರ್ಕ್ ಮಾಡ್ತೀವಿ. ಸೊ ಆರ್ಥೋಸ್ಕೋಪಿ ಸ್ಪೆಷಲಿಸ್ಟ್ ನಮ್ಮಲ್ಲಿದ್ದಾರೆ. ಸೊ ಅದ್ರ ತಜ್ಞ ವೈದ್ಯರು ತೋರಿಸಿದ್ರೆ ಅಥವಾ ಏನಾದ್ರು ಅವ್ರ ಪರೀಕ್ಷೆ ಮಾಡಿ ನೋಡಿ, ಅವಶ್ಯಕತೆ MRI ಎಲ್ಲ ಮಾಡಿಸ್ಬೋದು, ಅವಶ್ಯಕತೆ ಆರ್ಥೋಸ್ಕೋಪಿ ಕೂಡ ಮಾಡಿ ನೋಡ್ಬೋದು ಏನೋ ಪ್ರಾಬ್ಲಮ್ ಇದೆ. ಸೊ ಈ ತರ ಡಯಾಗ್ನೋಸ್ಟಿಕ್ ಆರ್ಥೋಸ್ಕೋಪಿ ಅದು ಕೂಡ ಮಾಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಥೆರಪಟಿಕ್ ಆರ್ಥೋಸ್ಕೋಪಿ ಕೂಡ ಮಾಡ್ಬೋದು. ಟೇರ್ ಇತ್ತು, ಆಂಟೀರಿಯರ್ ಕ್ರೂಷಿಯಲ್ ಲಿಗಮೆಂಟ್ ಇದೆ, ರಿಪೇರ್ ಮಾಡ್ಬೋದು ಆರ್ಥೋಸ್ಕೋಪಿ, ಕೀ ಹೋಲ್ ಸರ್ಜರಿ ಆ ತರ ಮಾಡ್ಬೋದು. ಮೆನಿಸ್ಕಲ್ ಇಂಜರಿ ಮೆನಿಸೆಕ್ಟಮಿ ಅಂತ ತೆಗಿಬೋದು, ಇಲ್ಲ ಜಾಸ್ತಿ ಟೇರ್ ಆಯಿತು ಹೀಲ್ ಆಗಿದ್ರೆ ಮೆನಿಸ್ಕಲ್ ರಿಪೇರ್ ಕೂಡ ಮಾಡ್ತೀವಿ. ಸೊ ಈ ರೀತಿಯ ನಾನಾ ರೀತಿಯ ಒಳ್ಳೆ ಅತ್ಯುನ್ನತವಾದ ಮಾಡರ್ನ್ ಟ್ರೀಟ್ಮೆಂಟ್, ಮಾಡರ್ನ್ ಟೆಕ್ನಿಕ್ಸ್ ಬಂದಿದೆ. ಸೊ ಈ ತರ ನೋವಿದ್ದಾಗ ಹಳೆ ನೋವು ತಿನ್ಕೊಂಡು ಕುತ್ಕೊಳ್ಳೋದು ಬೇಡ, ತಜ್ಞ ವೈದ್ಯ ತೋರಿಸಿ ಸೂಕ್ತವಾದ ಡಯಾಗ್ನೋಸಿಸ್, ಇನ್ವೆಸ್ಟಿಗೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ ಎಲ್ಲ ಪೇನ್ ಖಂಡಿತ ಕಂಟ್ರೋಲ್ ಮಾಡ್ತೀವಿ. ಒಂದು ಅತ್ಯುತ್ತಮವಾದ ವಿಡಿಯೋ ಹೇಳಿದೀನಿ, ಮಂಡಿ ನೋವು ಅದ್ರ ಆಂಟೀರಿಯರ್ ನೀ ಪೇನ್ ಯಾಕೆ ಬರುತ್ತೆ ಅಂತ. ಈಗಂತೂ ಮಂಡಿ ನೋವು ಬಹಳ ಕಾಮನ್ನು, ಬಹಳ ಜನ ಮಂಡಿ ನೋವು ಇರುತ್ತೆ. ಖಂಡಿತ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಮರೆಯದೆ ನೋಡಕ್ಕೆ ಹೇಳಿ, ಮತ್ತೆ ವಿಡಿಯೋ ಕೂಡ ಫಾಲೋ ಮಾಡಿ, ಥಮ್ಸ್ ಅಪ್ ಕೊಡಿ, ಮತ್ತೆ ಇವಾಗಲೇ ಕೂಡ ಸಬ್ಸ್ಕ್ರೈಬ್ ಕೂಡ ಮರೆಯದೆ ಮಾಡಿ. ಬಹಳ ಅತ್ಯುತ್ತಮ ವಿಡಿಯೋಗಳು ಮಾಡ್ತಾ ಇರ್ತೀನಿ, 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಸೊ ಹಾಗೆ ವಾರಕ್ಕೆ 3 ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ನಾನು ವಿಡಿಯೋಸ್ ನೋಡ್ಬೋದು, ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದೆ, ಅದನ್ನು ಕೂಡ ತಾವು ಫಾಲೋ ಮಾಡೋದು. ಸೊ ಈ ರೀತಿ ನೀವು ರೆಗ್ಯುಲರ್ ಆಗಿ ನನ್ನ ವಿಡಿಯೋಗಳು ನೋಡ್ತಾ ಇರಿ. ಉತ್ತಮವಾದ ವಿಡಿಯೋ, ತಮ್ಮ ಬಂಧು ಮಿತ್ರರು ಖಂಡಿತ ವಿಡಿಯೋನ ಫಾಲೋ ಮಾಡಿ. ಅರ್ಲಿ ಸ್ಟೇಜ್ ಅಲ್ಲೇ ಒಳ್ಳೆ ಎಕ್ಸರ್ಸೈಸ್, ಬಾಡಿ ವೇಟ್ ಕಂಟ್ರೋಲ್ ಮಾಡೋದು, ಪೋಷಣೆ ಮಾಡುವಂಥದ್ದು ಎಲ್ಲ ಫಾಲೋ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಬಹಳ ಅನುಕೂಲ ಆಗುತ್ತೆ. ಮಂಡಿ ಸೌತ ಅವಾಯ್ಡ್ ಮಾಡ್ಬೋದು. ಇದರಿಂದ ತೊಂದರೆ ಬೇಗ ಟ್ರೀಟ್ಮೆಂಟ್ ಅಂದ್ರೆ ಆ ಮಂಡಿ ನೋವು ಕೂಡ ಖಂಡಿತ ಅವಾಯ್ಡ್ ಆಗುತ್ತೆ. ಹಾಗೆ ಯಾರ್ಯಾರಿಗೆ ಮಂಡಿ ನೋವಿದೆ ನಿಮ್ಮ ಬಂಧು ಬಳಗದಲ್ಲಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಇವಾಗಲೇ ವಿಡಿಯೋನ ಫಾಲೋ ಮಾಡಿ, ಮರೆಯದೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ.